Last class we discussed about the linear data structure. Today let's see the non-linear data structure. So first is graph. The non-linear data structure is graph. Okay, graph is a collection of two sets V and E. It is a collection of two sets V and E. V means it is a set of vertices and E means it is a set of edges. V andre eno vertices, E andre edges. Okay, so graph is a collection of two sets V and E. V means it is a set of vertices, E means it is a set of edges. Okay, V and vertices andre eno, it is nothing but nodes in the graph. For example, V1, so V2, V4 and then V3. So this is E1, E2, E3, E4. ಈ ನೋಡ್ಸಿಗೆ V1, V2, V3, V4 ಏನಿದೆ ಈ ನೋಡ್ಸಿಗೆ ನಾವು ಏನಂತೀವಿ ವರ್ಟಿಸಸ್ ಅಂತ ಅಂತೀವಿ. ಎಡ್ಜಸ್ ಅಂದ್ರೆ ಏನು? ವರ್ಟಿಸಸ್ ಆರ್ ಜಾಯಿನಿಂಗ್ ಬೈ ದ ಎಡ್ಜಸ್. ಫಾರ್ ಎಕ್ಸಾಂಪಲ್ V1 ಅಂಡ್ V2 ಯಾವ್ದ್ರಿಂದ ಜಾಯಿನ್ ಆಗಿದೆ? ಎಡ್ಜ್ E ಇಂದ ಜಾಯಿನ್ ಆಗಿದೆ. ಆ ಲೈನಿಗೆ ನಾವು ಎಡ್ಜ್ ಅಂತ ಅಂತೀವಿ. ಸೊ ಫಾರ್ ಅದಕ್ಕೆ ನಾವು ಏನಂತೀವಿ? G ಅಂದ್ರೆ graph means it is a collection of V and E ಅಂತ. ಓಕೆ, ಸೊ ಈ ನೋಡ್ಸ್ ಗೆ ವರ್ಟಿಸಸ್ ಅಂತೀವಿ, ಏನು ನೋಡ್ಸ್ ನ ಜಾಯಿನ್ ಮಾಡಿರ್ತೋ ಆ ಎಡ್ಜ್ ಗೆ ಎಡ್ಜಸ್ ಅಂತ ಅಂತೀವಿ, ಆ ಲೈನ್. ಓಕೆನಾ? ಸೊ ಟೂ ಟೈಪ್ಸ್ ಆಫ್ ಗ್ರಾಫ್ಸ್ ಇರುತ್ತೆ. ಫಸ್ಟ್ ಒನ್ ಇಸ್ ಡೈರೆಕ್ಟೆಡ್ ಗ್ರಾಫ್. ಡೈರೆಕ್ಟೆಡ್ ಗ್ರಾಫ್ ಅಂದ್ರೆ ಯು ಆರ್ ಹ್ಯಾವಿಂಗ್ ದ ಡೈರೆಕ್ಷನ್ ಫಾರ್ ದ ಎಡ್ಜಸ್ ಲೈಕ್ ದಿಸ್. ಓಕೆನಾ? ಇದಕ್ಕೆ ಏನಂತೀವಿ ನಾವು? ಡೈರೆಕ್ಟೆಡ್ ಗ್ರಾಫ್ ಅಂತ ಅಂತೀವಿ. ಸೊ ಟ್ರಾವರ್ಸಿಂಗ್ ಅಲ್ಲಿ ಯೂಸ್ ಆಗುತ್ತೆ. ಇದೇನಾಗುತ್ತೆ? V1 ಇಂದ V2 ಗೆ ಟ್ರಾವರ್ಸ್ ಆಗುತ್ತೆ, ಬಟ್ V2 ಇಂದ V1 ಗೆ ಟ್ರಾವರ್ಸ್ ಆಗಲ್ಲ. ಏನಕ್ಕೆ? ಡೈರೆಕ್ಷನ್ ಇರುತ್ತೆ. ಓನ್ಲಿ ಇಟ್ ಕ್ಯಾನ್ ಟ್ರಾವರ್ಸ್ ಫ್ರಮ್ V1 to V2 and then V4 ಇಂದ V2, V4 to V3 and then V1 to V3. ಸೊ ಈ ತರ ಡೈರೆಕ್ಷನ್ ಇರುತ್ತೆ. ಸೊ ಇದಕ್ಕೆ ನಾವೇನಂತೀವಿ? ಡೈರೆಕ್ಟೆಡ್ ಗ್ರಾಫ್ ಅಂತ ಅಂತೀವಿ. ಸೊ ನೆಕ್ಸ್ಟ್ ಇಸ್ ಅನ್ಡೈರೆಕ್ಟೆಡ್ ಗ್ರಾಫ್, ಸೆಕೆಂಡ್ ಒನ್. Undirected graph means there is no direction, only edges. So ಇಲ್ಲಿ ಏನ್ ಡಿಫರೆನ್ಸ್? ಬರೀ ಡೈರೆಕ್ಷನ್ ಇಲ್ಲ ಅಂದ್ರೆ you can traverse from V1 to V2 and V1 to V1. Both are right. There is no direction. So direction ಅಲ್ಲಿ ಯಾವ ಡೈರೆಕ್ಷನ್ ಇರುತ್ತೋ ಅಲ್ಲಿ ಮಾತ್ರ you can traverse. But ಇಲ್ಲಿ ನೀವು V1 ಇಂದ V2 ಗೆ ಹೋಗಬಹುದು, V2 ಇಂದ V1 ಗೆ ಹೋಗಬಹುದು. ಇಲ್ಲಿ ಅನ್ಡೈರೆಕ್ಟೆಡ್ ಗ್ರಾಫ್. ಸೊ ಗ್ರಾಫ್ ನ ನಾವು ಟೂ ವೇಸ್ ಅಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ. ಹೆಂಗೆ? adjacency matrix and then adjacency list. First let's see adjacency matrix. So adjacency matrix ಅಂದ್ರೆ ಏನು ತಗೊಂತೀರಾ? 0 1 2 3 again 0 1 2 3 ಅಥವಾ 1 2 3 4 ತಗೊಳ್ಳಿ. 1 2 3 4 and then 1 2 3 4. 1 ಇಂದ 1 ಇದೆಯಾ? ಇಲ್ಲ, 0. 1 to 2 ಇದೆ 1. 1 to 3 ಇದೆಯಾ? ಎಸ್ 1. ಬಟ್ 1 to 4 ಇಲ್ಲ, ಸೊ 0 ಈ ರೀತಿ. ಸೊ 2 to 1 ಇದೆ 1. 2 to 2 0. 2 to 3 0. again 2 to 4 1. again 3 ಅಂದ್ರೆ ಇದನ್ನ ಕನ್ಸಿಡರ್ ಮಾಡಿ. 3 to 1 yes. 3 to 2 no. 3 to 3 no. 3 to 4 1. again 4 to 1 0. 4 to 2 1. 4 to 3 1. 4 to 4 0. ಇದಕ್ಕೆ ಏನಂತೀವಿ? ಮೆಟ್ರಿಕ್ಸ್ ಅಂತ ಅಂತೀವಿ. ಸೊ ಅಡ್ಜಸೆನ್ಸಿ ಲಿಸ್ಟ್ ಅಂದ್ರೆ ಹೆಂಗ್ ಮಾಡ್ತೀರಾ? V1 ಇಂದ ಎಲ್ಲಿ ಕನೆಕ್ಟ್ ಇರುತ್ತೆ? V2. V2 ಇಂದ V3 ಗಿಲ್ಲ, ಸೊ V4 ಗಿಲ್ಲ, ಸೊ V4. ಅಗೇನ್ V1 to V3, V3 to V4, V4 to V3. ಸೊ ಈ ರೀತಿ ನೆಕ್ಸ್ಟ್ ಬರೆಯೋದಕ್ಕೆ ಅಡ್ಜಸೆನ್ಸಿ ಲಿಸ್ಟ್ ಅಂತ ಅಂತೀವಿ. ಓಕೆನಾ? ಸೊ ದಿಸ್ ಇಸ್ ಅಬೌಟ್ ದ ಅಡ್ಜಸೆನ್ಸಿ ಮೆಟ್ರಿಕ್ಸ್ ಅಂಡ್ adjacency list. So next is weighted graph.
For example, this is the weighted graph A, B, C, D and then E. So this is the weighted graph. Weighted graph means it is a graph, digraph with a number assigned to its edges. ಅಂದ್ರೆ edges ಗೆ number ನ assign ಮಾಡಿರುತ್ತೆ. ಅಂದ್ರೆ A ಇಂದ B ಹೋಗಬೇಕು ಅಂದ್ರೆ the cost is 10 ಅಂತ. ಓಕೆನಾ? ಅದಕ್ಕೆ ನಾವು ಏನಂತೀವಿ weighted graph ಅಂತ ಅಂತೀವಿ. ಫಾರ್ ಎಕ್ಸಾಂಪಲ್ ಈ ರೀತಿ ಬರೀತೀವಿ A B C D E and then A B C D E. ಮೆಟ್ರಿಕ್ಸ್ ನ ಈ ರೀತಿ ಬರೀತೀವಿ. A ಇಂದ A ಗೆ ಎಷ್ಟಿದೆ 0, A ಇಂದ B ಗೆ 10, A ಇಂದ C ಗೆ ಏನಿಲ್ಲ ಅಂದ್ರೆ ಯು ಹ್ಯಾವ್ ಟು ರೈಟ್ ಇನ್ಫಿನಿಟಿ. ಸೇಮ್ ನೋಡಿಗೆ 0 ಬರೀತೀರಾ, ಬೇರೆ ನೋಡಿಗೆ ಇನ್ಫಿನಿಟಿ ಬರೀತೀರಾ. A to D ಇದೆಯಾ? ಇಲ್ಲ. D to ಇದೆ ಬಟ್ D ಇಂದ ಇದೆ ಇಲ್ಲ. ಸೊ ಅಗೇನ್ A ಇಂದ E ಗೆ ಇಲ್ಲ, ಇನ್ಫಿನಿಟಿ. ಅಗೇನ್ B ಕನ್ಸಿಡರ್ ಮಾಡಿ. B ಇಂದ A ಗೆ ಇದೆಯಾ? ಇಲ್ಲ. ಸೊ ಯು ಹ್ಯಾವ್ ಟು ರೈಟ್ ಇನ್ಫಿನಿಟಿ. B ಇಂದ B ಗೆ 0, B ಇಂದ C ಗೆ the cost is 20, B ಇಂದ D 40 and then B to E infinity. So in this way you are writing like this: infinity 0, 30, infinity, and then D ಇಂದ A ಗಿದೆ 50, D ಇಂದ B ಗೆ ಇಲ್ಲ, infinity, infinity 0 and then D to E ಇದೆ 60, again E ಇಂದ A ಗೆ 70. So ಇನ್ನೆಲ್ಲೂ ಇಲ್ಲ, infinity, infinity 0. ಇದಕ್ಕೆ ಏನಂತೀವಿ ನಾವು weighted graphs ಅಂತ ಅಂತೀವಿ. ಸೊ weighted graph ಅಲ್ಲಿ ಏನು ಬರುತ್ತೆ ನಿಮಗೆ ಪಾತ್ ಮತ್ತೆ ಸೈಕಲ್ ಬರುತ್ತೆ. ಸೊ ಪಾತ್ ಅಂದ್ರೆ ಏನು? ಯು ಇಂದ ಫಾರ್ ಎಕ್ಸಾಂಪಲ್ A ಇಂದ C ಹೋಗ್ಬೇಕು, ಯು ಇಂದ B. ಸೊ A ಇಂದ C ಹೋಗ್ಬೇಕು ಅಂದ್ರೆ B, ಅಗೇನ್ B ಇಂದ C. ಇದಕ್ಕೆ ನಾವೇನಂತೀವಿ ಪಾತ್ ಅಂತ ಅಂತೀವಿ. ಅಂದ್ರೆ ರೂಟ್ A ಇಂದ C ಗೆ ಯಾವ ರೂಟ್ ಅಲ್ಲಿ ಹೋಗ್ಬೋದು. A ಇಂದ C ಡೈರೆಕ್ಟ್ ಇಲ್ಲ, ಸೊ A ಇಂದ B, B ಇಂದ C. ಇನ್ ದಿಸ್ ವೇ ಯು ಆರ್ ರೀಚ್ ದ C from A. ಇದಕ್ಕೆ ನಾವು ಪಾತ್ ಅಂತ ಅಂತೀವಿ. ಲೆಂತ್ ಅಂದ್ರೆ the number of nodes present in the path. A, B, C ರೀಚ್ ಆಗಬೇಕು ಅಂದ್ರೆ ಎಷ್ಟು ನೋಡ್ಸ್? 3 ನೋಡ್ಸ್. ಅದಕ್ಕೆ ನಾವು ಲೆಂತ್ ನ 3 ಅಂತ ಅಂತೀವಿ. ಓಕೆ, ನೆಕ್ಸ್ಟ್ ಇಸ್ ಟ್ರೀಸ್. ಸೊ ಗ್ರಾಫ್ ಆಗಿದೆ. ನೆಕ್ಸ್ಟ್ non-linear data structure is trees. Tree means it is a directed acyclic graph. ಅಂದ್ರೆ cycle form ಆಗಬಾರದು. Acyclic ಅಂದ್ರೆ it should not contain any cycle. So tree means it is a directed acyclic graph. So ಏನೇನ್ ಕಂಡೀಷನ್ ಇರಬೇಕು? one vertex. ಸೊ ಅದಕ್ಕೆ ಏನಂತೀವಿ? ರೂಟ್ ಅಂತ ಅಂತೀವಿ. ಸೊ ಫಾರ್ ಎವ್ರಿ ಟ್ರೀ there is a one vertex that is called as root vertex ಅಂತ ಅಂತೀವಿ. So every vertex except the root exactly one entry edge ಇರಬೇಕು. ಫಾರ್ ಎಕ್ಸಾಂಪಲ್ ನಾವು ಇದಕ್ಕೆ ಏನಂತೀವಿ? ಟ್ರೀ ಅಂತ ಅಂತೀವಿ. ಅಂದ್ರೆ one vertex, so root vertex ಇರಬೇಕು, ಮತ್ತೆ ಬೇರೆ other nodes except the root having one entering edge ಇರಬೇಕು. ನೋಡ್ರಿ ಈ ನೋಡಿ ಏನಿದೆ? ಒಂದು ಎಂಟ್ರಿಂಗ್ ಎಡ್ಜ್ ಇದೆ, ಇದಕ್ಕೊಂದು ಎಂಟ್ರಿಂಗ್. ಸೊ ಇದಕ್ಕೊಂದು ಇದು ಎಲ್ಲದಕ್ಕೂ ಎಂಟ್ರಿಂಗ್ ಎಡ್ಜ್ ಇರಬೇಕು ಎಕ್ಸೆಪ್ಟ್ ದ ರೂಟ್ ನೋಡ್. ರೂಟ್ ನೋಡಿಗೆ ಮಾತ್ರ ಯಾವುದು ಎಂಟ್ರಿಂಗ್ ಎಡ್ಜ್ ಇರಲ್ಲ. ಸೊ ದೇರ್ ಇಸ್ ಎ ಪಾತ್ ಫ್ರಮ್ ರೂಟ್ ಟು ಎವರಿ ವರ್ಟೆಕ್ಸ್. ಸೊ ಎಲ್ಲ ರೂಟ್ ಇಂದ ಬೇರೆ ಎಲ್ಲಾ ವರ್ಟೆಕ್ಸ್ಗೂ ಪಾತ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿಂದ ಇಲ್ಲಿಗೆ ಪಾತ್ ಇದೆ. ಸೊ ಇಲ್ಲಿ ರೂಟ್ ಇಂದ ಇಲ್ಲಿಗೆ ಬಂದು ಇಲ್ಲಿಗೆ ರೀಚ್ ಆಗ್ಬೋದು. ಇಲ್ಲಿಗೆ ಬೇಕು ಅಂದ್ರೆ ಇಲ್ಲಿಂದ ಇಲ್ಲಿಗೆ. ಸೊ ಎಲ್ಲಾ ವರ್ಟೆಕ್ಸಸ್ಗೂ ರೂಟ್ ಇಂದ ಪಾತ್ ಇರುತ್ತೆ. ಅದಕ್ಕೆ ನಾವೇನಂತೀವಿ? ಟ್ರೀಸ್ ಅಂತ ಅಂತೀವಿ. ಸೊ ಕಲೆಕ್ಷನ್ ಆಫ್ ಟ್ರೀಸ್ ಏನಂತೀವಿ? ಫಾರೆಸ್ಟ್ ಅಂತ ಅಂತೀವಿ. ಓಕೆನಾ? ಸೊ ಇಲ್ಲಿ ಯಾವ ತರ ಇರುತ್ತೆ? ಬೈನರಿ ಟ್ರೀ ಅಂಡ್ ದೆನ್ ಬೈನರಿ ಸರ್ಚ್ ಟ್ರೀ ಅಂತ ಇರುತ್ತೆ. ಸೊ ಬೈನರಿ ಟ್ರೀ ಅಂದ್ರೆ ಏನು? ಇಟ್ ಹ್ಯಾಸ್ ಹ್ಯಾವಿಂಗ್ ಓನ್ಲಿ, ಇದಕ್ಕೆಲ್ಲ ಏನಂತೀವಿ? ಇದು ರೂಟ್ ನೋಡ್. ಇದಕ್ಕೆಲ್ಲ ಏನಂತೀವಿ? ಚೈಲ್ಡ್ ನೋಡ್ಸ್ ಅಂತ ಅಂತೀವಿ. ಲೆಫ್ಟ್ ನೋಡ್, ರೈಟ್ ನೋಡ್, ಇದಕ್ಕೆಲ್ಲ ಚೈಲ್ಡ್ಸ್ ಅಂತ ಅಂತೀವಿ. ಸೊ ಇಟ್ ಶುಡ್ ಎವರಿ ನೋಡ್ ಶುಡ್ ಹ್ಯಾವ್ 1, 0, 1 or 2 child nodes. More than
it should not contain more than 2 child nodes. For example, idu 3 nodes ಇದೆ ಅಂದ್ರೆ it is not a binary tree. So binary tree ಅಂದ್ರೆ ಏನು? It should have only 0. ಇದಕ್ಕೆ ನೋಡ್ರಿ 0 node childs ಇದೆ. So 0 1 or this is binary. So 0 0 1 or 2 child nodes. It should not contain more than 2 child nodes. Okay na? ಅದಕ್ಕೆ ಏನಂತೀವಿ binary tree ಅಂತ ಅಂತೀವಿ. So next binary search tree. Binary search tree ಅಂದ್ರೆ this is the example. So the left node value should be less than the root node and right node value should be greater than the root node. For example, ನೋಡಿ left ಅಲ್ಲಿ 5 2 7 ಇದೆ. So 9 ಗಿಂತ less values ಇರುತ್ತೆ. But right node ಅಲ್ಲಿ ಇರೋದು it should be greater than the root node. ಅರ್ಥ ಆಯ್ತಾ? So for example ಇದನ್ನೇ ಕನ್ಸಿಡರ್ ಮಾಡಿ. ನೋಡ್ರಿ ಇದು root node. So left ಅಲ್ಲಿ ಇರೋದು it should less than root node. Right value should be greater than root node. ಇದಕ್ಕೆ ನಾವು binary search tree ಅಂತ ಅಂತೀವಿ. So last concept is sets and dictionaries. Sets and dictionary. Set means it is a unordered collection of different things. So means set ಅಂದ್ರೆ ಏನು? It is a collection. So ಯಾವ್ದು collection? Different things ದು unordered collection ಗೆ ನಾವು ಏನಂತೀವಿ? Set ಅಂತ ಅಂತೀವಿ. Okay na? For example, X is a member of a set S. log book ಅಲ್ಲಿ ಇಲ್ಲ. X is a member of set yes. So ಇದಕ್ಕೆ ನಾವೇನಂತೀವಿ ಅಂದ್ರೆ x is a member of set. ಅದನ್ನ ನಾವು ಹೆಂಗ್ ರೆಪ್ರೆಸೆಂಟ್ ಮಾಡ್ತೀವಿ? x. ಫಾರ್ ಎಕ್ಸಾಂಪಲ್ s set ಅಲ್ಲಿ x y z ಈ ತರ ಇರುತ್ತೆ. ಸೊ x is a member of set yes. ಸೊ x is a member of set ಅಂತ ನಾವು ಈ ರೀತಿ ಮಾಡ್ತೀವಿ. ಬಟ್ x ಇಲ್ಲ ಅಂದ್ರೆ x is not a member of set yes. ಓಕೆನಾ? ಸೊ ಇದಕ್ಕೆ ನಾವು ಸೆಟ್ ಅಂತ ಅಂತೀವಿ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಸೆಟ್ ಆಪರೇಷನ್ ಏನು ಅಂದ್ರೆ ಚೆಕಿಂಗ್ ಮೆಂಬರ್ಶಿಪ್ ಆಫ್ ಎ ಗಿವನ್ ಐಟಮ್. ಅಂದ್ರೆ ಆ ಪರ್ಟಿಕ್ಯುಲರ್ ಐಟಮ್ ಅಲ್ಲಿ ಆ ಸೆಟ್ ಅಲ್ಲಿ ಇದೆಯೋ ಇಲ್ಲೋ ಅಂತ ಚೆಕ್ ಮಾಡಬೇಕು. ನೆಕ್ಸ್ಟ್ ಫೈಂಡಿಂಗ್ ದ ಯೂನಿಯನ್ ಆಫ್ ಟೂ ಸೆಟ್ಸ್ ಅಂಡ್ ದೆನ್ ಇಂಟರ್ಸೆಕ್ಷನ್ ಆಫ್ ಟೂ ಸೆಟ್ಸ್. ಫಾರ್ ಎಕ್ಸಾಂಪಲ್ ಎರಡು ಸೆಟ್ಸ್ ಇರುತ್ತೆ. ಎಸ್ ಅಲ್ಲಿ ಏನಿದೆ x y z ಅಂಡ್ ದೆನ್ t ಅಲ್ಲಿ ಏನಿರುತ್ತೆ x a b ಅಂತ ಇರುತ್ತೆ. ಓಕೆನಾ? ಸೊ ಬಟ್ ನಾವು s ಯೂನಿಯನ್ t ಅಂತ ಬರೆದ್ರೆ ಏನ್ ಬರಿತೀವಿ? x y z a b ಅಂತ ಬರಿತೀವಿ. ಅಂದ್ರೆ ನಾವು ಯೂನಿಯನ್ ಮಾಡ್ತೀವಿ x y z x a b ಅಂದ್ರೆ ಕಂಬೈನ್ ಮಾಡ್ತಾ ಇದೀವಿ. ಬಟ್ ಇಂಟರ್ಸೆಕ್ಷನ್ ಅಂದ್ರೆ ಏನು? ಕಾಮನ್ ಏನಿರುತ್ತೆ ಎರಡರಲ್ಲೂ ಕಾಮನ್ ಏನು ಅಷ್ಟು ಮಾತ್ರ ಬರಿತೀವಿ. ಇದನ್ನ ಯೂನಿಯನ್ ಇಂಟರ್ಸೆಕ್ಷನ್. ಯೂನಿಯನ್ ಮೀನ್ಸ್ ವಿ ಆರ್ ಕಂಬೈನಿಂಗ್ ದ ಟೂ ಸೆಟ್ಸ್. ಇಂಟರ್ಸೆಕ್ಷನ್ ಅಂದ್ರೆ ವಿ ಆರ್ ಟೇಕಿಂಗ್ ಎ ಕಾಮನ್ ಫ್ಯಾಕ್ಟರ್ ಫ್ರಮ್ ದ ಸೆಟ್ಸ್. ಓಕೆನಾ? ಸೊ ನೆಕ್ಸ್ಟ್ ಡಿಕ್ಷನರಿ ಅಂದ್ರೆ ಏನು? ಇಟ್ ಇಸ್ ಎ ಆಪರೇಷನ್. ಫಾರ್ ಎಕ್ಸಾಂಪಲ್ ಆಡಿಂಗ್ ಎ ನ್ಯೂ ಐಟಮ್ ಟು ದ ಸೆಟ್ ಆರ್ ಡಿಲೀಟಿಂಗ್ ಎನ್ ಐಟಮ್ ಫ್ರಮ್ ದ ಕಲೆಕ್ಷನ್. ಸೊ ಇದಕ್ಕೆ ನಾವೇನಂತೀವಿ? ಸೆಟ್ ಡಿಕ್ಷನರಿ ಅಂತ ಅಂತೀವಿ. ಡಿಕ್ಷನರಿ ಮೀನ್ಸ್ ಇಟ್ ಇಸ್ ಎ ಆಪರೇಷನ್ ಲೈಕ್ ಸರ್ಚಿಂಗ್ adding item to set and delete item from the set. ಈ ಆಪರೇಷನ್ ಗೆ ನಾವೇನಂತೀವಿ? ಡಿಕ್ಷನರಿ ಅಂತ ಅಂತೀವಿ. ಸೊ ಅದಕ್ಕೆ ನಾವೇನು ಯೂಸ್ ಮಾಡ್ತೀವಿ? ಅಬ್ಸ್ಟ್ರಾಕ್ಟ್ ಡೇಟಾ ಟೈಪ್ ನ ಯೂಸ್ ಮಾಡ್ತೀವಿ ಆಪರೇಷನ್. ಫಾರ್ ಎಕ್ಸಾಂಪಲ್ ಸೆಟ್ ಅಲ್ಲಿ ಫಾರ್ s is equal to x y ಇದೆ. ಸೊ ನಾವು ಸರ್ಚ್ ಮಾಡಬೇಕು. ಸೊ y ನ ಸರ್ಚ್ ಮಾಡಬೇಕು ಅಂತ ಅಂತೀವಿ. ಅದಕ್ಕೆ ಸರ್ಚಿಂಗ್ ಅಂತ ಅಂತೀವಿ. ಆಡಿಂಗ್ ಫಾರ್ ಎಕ್ಸಾಂಪಲ್ z ನ ಆಡ್ ಮಾಡೋದು, ಇದಕ್ಕೆ ಆಡಿಂಗ್ ಐಟಮ್. ಅಥವಾ ಡಿಲೀಟಿಂಗ್ x ನ ಡಿಲೀಟ್ ಮಾಡೋದು, ಇದಕ್ಕೆ ನಾವೇನಂತೀವಿ? ಈ ಸೆಟ್ ಆಫ್ ಆಪರೇಷನ್ ಗೆ ಸರ್ಚಿಂಗ್ ಆಡಿಂಗ್ ಡಿಲೀಟಿಂಗ್ ಆಪರೇಷನ್ಸ್ ಗೆ ನಾವೇನಂತೀವಿ? ಡಿಕ್ಷನರಿ ಅಂತ ಅಂತೀವಿ. ಓಕೆನಾ? ಸೊ ನಾನ್ ಲೀನಿಯರ್ ಡೇಟಾ ಸ್ಟ್ರಕ್ಚರ್ ಗ್ರಾಫ್ಸ್ ಅಲ್ಲಿ ಟೂ ಟೈಪ್ಸ್, ಡೈರೆಕ್ಟೆಡ್
undirected and then weighted graphs. Weighted graph ಅಲ್ಲಿ path ಮತ್ತೆ length and then trees ಅಲ್ಲಿ tree definition, binary tree and then binary search tree. At last sets and dictionary. Okay, this completes your first unit in the ADA. Thank you.